ನೋಡಿ, ಇದು ನುಚ್ಚಿನ ಉಂಡೆ ಅಲ್ಲ, ಜೋಳದ ಉಂಡೆ. ಇದಕ್ಕೆ ಸಾಸ್ ನೆಂಚ್ಕೊಂಡು ಬೇಕಿದ್ರೆ ತಿನ್ನಬಹುದು. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಇದು ಜೋಳದ ಹಿಟ್ಟು, ಜೋಳದ ರೊಟ್ಟಿ ಮಾಡ್ತೀವಲ್ವ ಅದು. ಇದು ಮುಸ್ಕಿನ ಜೋಳದ ಹಿಟ್ಟು. ಜೋಳದ ಹಿಟ್ಟು ಒಂದನ್ನೇ ಹಾಕ್ಕೋಬಹುದು, ನಾನಿವತ್ತು 2 ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ ಖಾರ ಮತ್ತು ಉಪ್ಪು ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಓಮ್ ಕಾಳು, ಸ್ವಲ್ಪ ಹೀಗೆ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕ್ಕೊಳ್ತಾರೆ ಓಮ್ ಕಾಳನ್ನ. ಅದಕ್ಕೆ ಸ್ವಲ್ಪ ನುಗ್ಗೆ ಹೂವು ಇಟ್ಕೊಂಡಿದ್ದೀನಿ, ನುಗ್ಗೆ ಸೊಪ್ಪು ಇಟ್ಕೊಂಡಿದ್ದೀನಿ. ಇದು ಬಿಡಿಸಿ ಹೆಚ್ಚು ಹಾಕ್ಕೊಳ್ತೀನಿ. ಅದ್ರ ಜೊತೆಗೆ ನಾನು ಕೆಂಪು ಹೊನಗೊನೆ ಸೊಪ್ಪು, ಬಿಳಿ ಹೊನಗೊನೆ ಸೊಪ್ಪು ಇದೆ. ನೀವು ಯಾವುದಾದ್ರೂ ಮೆಂತ್ಯ ಸೊಪ್ಪು ಒಂದೇ ಬೇಕಾದರೂ ಹಾಕ್ಕೋಬೋದು, ಸಬ್ಸಿಗೆ ಹಾಕ್ಕೋಬೋದು. ನುಗ್ಗೆ ನಿಮಗೆ ಯಾವುದು ಹಿಡಿಸುತ್ತೋ ಅದು, ಅಥವಾ ಬೆರಕೆ ಕೂಡ ಹಾಕ್ಕೋಬೋದು. ತುಂಬ ಮೆತ್ತಗಾಗುವಂಥ ಸೊಪ್ಪು ಹಾಕ್ಕೊಳ್ಳೋದು ಬೇಡ ಅಂತ ಅನಿಸುತ್ತೆ. ಮೊದಲು ಇದನ್ನೆಲ್ಲ ಒಣದಾಗಿ ಕಲಿಸ್ಕೊಳ್ಳೋಣ. ಅದಕ್ಕೆ ಈ ಹೆಚ್ಚಿರೋ ಸೊಪ್ಪನ್ನು ಹಾಕ್ಕೊಳ್ತೀನಿ. ಸೊಪ್ಪೇನಾದರೂ ಅವಾಗ ತೊಳೆದು ಒದ್ದೆ ಇದ್ದರೆ ನೀರು ಹಾಕ್ದಲ್ಲೇ ಸೊಪ್ಪು ಬೆರೆಸಿಟ್ಬಿಡಿ. ಸ್ವಲ್ಪ ಹೊತ್ತು ಬಿಟ್ಟು ನೀರು ಹಾಕಿ, ಆವಾಗ ಸೊಪ್ಪಲ್ಲಿರೋ ನೀರೆಲ್ಲ ಹಿಟ್ಟಿಗೆ ಬಂದಿರುತ್ತೆ. ನೀರು ಆವಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಹಾಕ್ಕೋಬೇಕು ಅಂತ. ಇಲ್ಲದಿದ್ದರೆ ಹಿಟ್ಟು ನೀರಾಗಿಬಿಡುತ್ತೆ. ಇದಕ್ಕೆ ಚೂರೇ ಚೂರು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಸಕ್ಕರೆ ಬೇಕಿದ್ರೆ ಹಾಕ್ಕೋಬೋದು. ಹಿಟ್ಟು ಈ ಥರ ಮೆತ್ತಗೆ ಕಲಿಸ್ಕೊಂಡು ನಿಮಗೆ ಉಂಡೆ ಕಟ್ಟೋಕ್ಕಾಗೋ ಹಾಗೆ ಮಾಡಿಕೊಂಡು ಈ ಥರ ಒಂದು ತಟ್ಟೆಯಲ್ಲಿ ಬೇಕಿದ್ರೆ ಎಣ್ಣೆ ಹಚ್ಕೋಬೋದು. ಇಲ್ಲದಿದ್ರೂ ಏನು ತೊಂದರೆ ಇಲ್ಲ. ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳೋಣ. ಈಗ ಉಂಡೆಗಳು ಮಾಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಇನ್ನೊಂದು ಪಾತ್ರೆ ಒಳಗೆ ಇಟ್ಟಿದ್ದೀನಿ. ಇದು ಅದರ ಮೇಲೆ ಇಟ್ಬಿಟ್ಟು ಇಡ್ಲಿ ಥರ ಬೇಯಿಸ್ಕೋಬೇಕು, ವೆಯ್ಟ್ ಹಾಕಬಾರ್ದು. ಈಗ ನೋಡಿ, ಇದು 15 ನಿಮಿಷ ಬೆಂದಿದೆ. ಈಗ ಇದನ್ನು ನಾವು ಇಳಿಸ್ಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಇದಕ್ಕೆ ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಉಂಡೆಗಳನ್ನ. ಈರುಳ್ಳಿ ಅನ್ನೋರು ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಅದು ಫ್ರೈ ಆದಮೇಲೆ ಮಗ್ಸಿದ ಮೇಲೆ ಇದನ್ನು ಹಾಕ್ಕೋಬಹುದು. ಒಂದನ್ನು ಈ ಥರ ತೋರ್ಸೋಕ್ಕೆ ಸಿಲಿಂಡರ್ ಶೇಪಲ್ಲಿ ಇಟ್ಟಿದ್ದೆ. ಈ ಥರ ಕಟ್ ಮಾಡಿಬಿಟ್ಟು ಕೂಡ ನಾವು ಹಾಕ್ಕೋಬಹುದು ಬೇಕಿದ್ದರೆ. ಸಾಸಿವೆ ಆದಮೇಲೆ ಸ್ವಲ್ಪ ಎಳ್ಳು ಹಾಕ್ಕೋಬೋದು. ನಾನು ಹುರಿದಿದ್ದು ಎಳ್ಳಿತ್ತು ಅಂತ ಇವಾಗ ಹಾಕ್ಕೊಳ್ತಾ ಇದ್ದೀನಿ, ಅದರಿಂದ ಮೊದಲೇ ಹಾಕಲಿಲ್ಲ. ಇದನ್ನು ಹಾಗೆ ಕೂಡ ತಿನ್ಬೋದು. ಇದರಲ್ಲಿ ಒಂದು ತುತ್ತಾದರೂ ಹುರಿಬೋದು. ಇನ್ನೂ ಚೆನ್ನಾಗಿ ಹುರಿಯೋಣ ಅನಿಸಿದ್ರೆ ಚೆನ್ನಾಗಿ ಹುರಿಬೋದು. ಇದಕ್ಕೆ ಈಗ ನಾನು ಸ್ವಲ್ಪ ಕಾಲ ನಮಕ್ ಹಾಕಿದೆ ಮತ್ತು ಸ್ವಲ್ಪ ಹಸಿಮೆಣಸಿನ ಪುಡಿ, ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನಿಂಬೆ ರಸ ಬೇಕಾದರೂ ಹಾಕ್ಕೋಬೋದು, ಆಮ್ಚೂರು ಬೇಕಾದರೂ ಹಾಕ್ಕೋಬೋದು. ನೋಡಿ, ತುಂಬ ಮೃದುವಾಗೇ ಇರುತ್ತೆ, ಗಟ್ಟಿಯಾಗೇನಿರಲ್ಲ. ನಾವು ಸೊಪ್ಪು ಯಾವ್ದು ಹಾಕ್ತೀವಿ ಅನ್ನೋದ್ರ ಮೇಲೆ ಕೂಡ ಉಂಡೆ ರುಚಿ ಮತ್ತು ಘಮ್ಲು ಬದಲಾಗುತ್ತೆ. ಜೋಳದ ಹಿಟ್ಟು ಕೆಲವು ಸಲ ಹಳೇದಾಗಿಬಿಟ್ರೆ ಜಿಗಿ ಕಳ್ಕೊಂಬಿಡುತ್ತೆ. ಅದರಲ್ಲಿ ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ಖಂಡಿತವಾಗಿ ಇದನ್ನು ಮಾಡ್ಕೋಬಹುದು. ಜೋಳನ ಉಪಯೋಗಿಸಿದಾಗೂ ಆಗುತ್ತೆ. ರೊಟ್ಟಿ ಮಾಡೋಕ್ಕೆ ಇಷ್ಟ ಇಲ್ಲದಿರೋರು ಅಥವಾ ಬೇಜಾರಾದವರು ಕೂಡ ಇದನ್ನು ಮಾಡ್ಕೋಬಹುದು. ಇದು ನಿಮಗೆ ತುಂಬ ಇಷ್ಟ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.